ಆ್ಯಂಕರ್ ಆಗಬೇಕು ಅಂತಲೇ ನನ್ನ ಡ್ರೀಮ್ ಇದ್ದಿದ್ದು, ನಂದು ಎಲ್ಲ ಇದ್ದಿದ್ದು. ನಾನು ಆಚೆ ಕಡೆ ಹೋಗಿ ಆಟ ಆಡಿದೆ ಮನೇಲಿ, ಈ ಮಜ್ಜಿಗೆ ಕಡಿಯೋ ಕೋಲಲ್ಲಿ ನಮ್ಮ ಅಪ್ಪಂಗೆ ಬಂದ ತಕ್ಷಣ ನಿಮ್ಮ ಆಫೀಸ್ ಹೆಂಗಿತ್ತು, ನಾನು ಈ ಥರ ಆಟ ಆಡ್ತಾ ಇದ್ದಿದ್ದು. ನನಗೆ ಅವಾಗ ಆ್ಯಂಕರ್ ಅನ್ನೋದು ಗೊತ್ತಿರಲಿಲ್ಲ. ಅವಾಗ ಸವಿರುಚಿ ಶೋ ಇತ್ತು, ಅಡುಗೆ ಸಾಮಾನೆಲ್ಲ ಜೋಡಿಸ್ಬಿಟ್ಟು ಅಮ್ಮ ನಾನು ಮಾತಾಡೋಳು, ನೀನು ಅಡುಗೆ ಮಾಡೋಳು, ನಾನು ಅದನ್ನೇ ಡ್ರೀಮ್ ಆಗಿ ಇಟ್ಕೊಂಡು ಬಂದವಳು. ನನಗೇನು ಡಿಸ್ಟ್ರಾಕ್ಷನ್ ಅನ್ನೋದಿಲ್ಲ. ಐ ವಾಸ್ ಹ್ಯಾವಿಂಗ್ ಅ ಕ್ಲಿಯರ್ ಕ್ಲಾರಿಟಿ. ನಮ್ಮ ಅಂಕಲ್ ಸೊಸೆ TV 9 ರಿಪೋರ್ಟ್ ಆಗಿತ್ತು. ಸೊ ಅವ್ರನ್ನ ಕೇಳಿದಾಗ, ನೋಡು ಆ ಚಾನಲ್ ಬೇಡ, ಇದು ಹೊಸ ಚಾನಲ್ ಬರ್ತಿದೆ ಪ್ರಜಾ ಅಂತ, ಅಲ್ಲಿ ಹೊಸಬ್ರನ್ನ ಹೈರ್ ಮಾಡ್ತಿದ್ದಾರೆ, ನೀನು ಹೋಗು ಇಂಟರ್ವ್ಯೂಗೆ, ನಾನು ಮಾತಾಡ್ತೀನಿ ಅಂತ ಅಂದರು. ಹೋದೆ, ಎಲ್ಲ ನೋಡಿದೆ, ಫುಲ್ ಮೇಕಪ್ ಎಲ್ಲ ಹಾಕಿದ್ರು, ಚೆನ್ನಾಗಿ ಹಾಕ್ತಿದಾರಲ್ಲ ಅಂತ ಓದು ಅಂದರು. ಓದಿದೆ. ಅದು ಹೆಂಗೆ ಓದಿದೆ, ಏನು ಮಾಡಿದೆ, ಐ ರಿಯಲಿ ಡೋಂಟ್ ನೋ. ನಮ್ಮ ಅಪ್ಪನೇ ಕರ್ಕೊಂಡು ಹೋಗಿದ್ದಿದ್ದು ನನಗೆ. ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡಮ್ಮ ಅಂದ್ಬಿಟ್ರು. ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಜರ್ನಲಿಸಮಲ್ಲಿ ಲಾಗಿನ್ ಒಂದು ಗೊತ್ತಾಗ್ತಿತ್ತು ಸರ್. ಲಾಗೌಟ್ ನಾನು ಎಷ್ಟೋ ದಿವಸಗಳು ಬರೀ ಚಂದ್ರನೇ ನೋಡಿರೋದು. ಲೈಕ್ ಸೂರ್ಯ, ನನಗೆ ಮಳೆ ಬಿಸಿಲು ಏನು ಗೊತ್ತಾಗ್ತಾ ಇರಲಿಲ್ಲ. ನನ್ಗೆ ಈಗ್ಲೂ ಯಾರಾದರೂ ಡೇ ಹೇಳಿದ್ರೆ ಗೊತ್ತಾಗುತ್ತೆ, 5, 6, 7. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ನಂಗೆ ಬೇಗ ಕ್ಲಾರಿಟಿ ಸಿಗಲ್ಲ ನನಗೆ.